ಈ ದಿನ ಸ್ವೇಚ್ಛಾ ಟ್ರೈಲರಲ್ಲಿ ಇಲ್ಲಿ ಆಗಮಿಸಿದ ಸ್ವೇಚ್ಛಾ ಆರ್ಟಿಸ್ಟ್ಗಳು ಆಮೇಲೆ ಟೆಕ್ನಿಷಿಯನ್ಸು ಇಲ್ಲಿ ಬಂದಿದ್ದ ತನಕ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಆ್ಯಕ್ಚುಲಿ ಫಿಲಿಮ್ ಇಂಡಸ್ಟ್ರೀಸ್ ನಮಗೆ ಟಚ್ಚೇ ಇಲ್ಲ. ನಾಗೇಂದ್ರ ಸರ್ ಹೇಳ್ದಂಗೆ ನಮ್ಮ ಸುರೇಶ್ ರಾಜು ಅಂದರೆ ಸಿರುಗುಪ್ಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ. ಭತ್ತದ ಸೇಲ್ಸಿಗೆ ಬಂದಂಗೆಲ್ಲ ಪರಿಚಯ ಆಗಿದ್ದ. ಒಂದು ಫಿಲಿಮ್ ಮಾಡ್ತೀವಿ, ನಿಮ್ಮ ಸಹಕಾರ ಕೊಡ್ರಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಟೆಕ್ನಿಷಿಯನ್ಸ್ಗೆ ಎಷ್ಟೋ ಮಂದಿ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಬರುತ್ತಂತ ಒಂದು ಉದ್ದೇಶಕ್ಕೆ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಬಂದೆ. ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡೋಕೆ ಸಮಯ ಕೊಡ್ತೀರ ಅಂತ ಕೇಳಿದರೆ ಓಕೆ ಅಂತೇಳಿ ಮಾಡಿದ್ದೀನಿ. ಆದರೆ ಜನ ಸ್ಪಂದನೆ ಯಾವ ಥರ ಬರ್ತದಂತೇಳಿ ಆಸೆ ನೋಡ್ತಾ ಇದ್ದೀವಿ. ಈ ಫಿಲಿಮ್ನಲ್ಲಿ ಭಾಳಷ್ಟು ಕಷ್ಟ ಬಿದ್ದಾರೆ. ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬ ಕಷ್ಟ ಬಿದ್ದಾರೆ ಅಂದರೆ ಸರಿಯಾದ ಟೈಮ್ಗೆ ಊಟನೂ ತಿಂದಿಲ್ಲ. ಭಾಳ ಕಷ್ಟ ಬಿದ್ದು ಎಲ್ಲರೂ ಭಾಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ. ಅದಕ್ಕೆ ಎಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸು. ಮೀಡಿಯಾ ಮಿತ್ರರು ನೀವು ಅನ್ಕೊಂಡ್ರೆ ಏನಾದರೂ ಸಾಧಿಸ್ಬೋದಂತೇಳಿ ಸ್ವೇಚ್ಛಾ ಟೀಮ್ಗೆ ಒಂದು ನಿಮ್ಮೆಲ್ಲ ಸಹಕಾರ ಇರ್ತದಂತೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಟಾರ್ ಮಸ್ತಾನ್ ಅಂತ. ನಾನು ಆಂಧ್ರ ಪ್ರದೇಶ್ ಪ್ರಕಾಶಂ ಜಿಲ್ಲಾ ಮಾರ್ಗಾಪುರದಿಂದ ಬಂದಿದ್ದೀನಿ. ಸ್ವಲ್ಪ ಜೋರು ಮಾತಾಡಿ. యాక్చువల్లీ నేను తెలుగులో ప్రీవియస్గా డిస్ట్రిబ్యూటర్ నుండి తెలుగులో చాలా సినిమాలు డిస్ట్రిబ్యూట్ చేశాను. చాలా సినిమాలు నేను ఇక్కడ కర్ణాటక ఎందుకు రావాల్సి వచ్చిందని అంటే చాలా సినిమా డిస్ట్రిబ్యూట్ చేస్తే నాకు 2 సినిమాలు మాత్రమే లాభాలు తెచ్చిపెట్టినాయి. అందులో ఒకటి శివన్న సినిమా. ఆ రోజు నుంచి నేను శివన్నకి పెద్ద బిగ్ ఫ్యాన్ అయిపోయానండి. తీస్తే సినిమా కండలోనే తీయాలని నేను నిశ్చయించుకున్నాను. అయితే ఒక మాట అండి, ఫస్ట్ డెలివరీ గెట్స్ పెయిన్. ఆ పెయిన్ మేము భరించామండి. ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది. ఆ పెయిన్ కాబట్టి నేను కానీ మా సురేష్ రాజు కానీ ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాం. ఈ సార్ దగ్గరికి వెళ్ళి సార్ కూడా ఆ పెయిన్ ప్రకారం చెప్పాలంటే ఆయన మీద భారం వేసాము. యాక్చువల్గా యాక్చువల్గా ఒక తల్లి అనుకుంటుందండి, మొదటి కాన్పులో ఆ తల్లి అనుకుంటుంది ఆ పెయిన్స్ భరించలేక ఇంకా రెండో కాన్పు నాకు వద్దు అనుకుంటుంది యాక్చువల్గా తల్లి. కానీ అదే తల్లి మొదటి కాన్పు కన్న తర్వాత 2, 3, 4 అట్లా 10 కాన్పులు కన్న తల్లులు ఉన్నారు. నేనైతే మాత్రం వద్దు బాబు ఈ సినిమా అనుకున్నాను యాక్చువల్గా. కానీ ఈ స్వేచ్ఛ రిలీజ్కి ముందు ఇంకో 2వ సినిమాకి తయారయ్యాను, ఇంకా 3వ సినిమాకి తయారయ్యాను. కానీ నా ప్రతి సినిమా కన్నడ నుంచే మొదలు పెడతా అనేసి నేను ప్రామిస్ చేస్తున్నాను. ఇంకోటి మా ఈ కళల ముద్దు బిడ్డ మా స్వేచ్ఛని మీరు ఆదరిస్తారని, అదేవిధంగా పాత్రికేయ మిత్రులకి, మీడియా మిత్రులకి, వచ్చిన హితులకి, సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగిస్తున్నాను. కిల్లింగ్ వీరప్పన్ సార్ 2016 సార్ ఫిల్మ్ ದಟ್. ಎಲ್ರಿಗೂ ನಮಸ್ಕಾರ. ನಾಗೇಂದ್ರ ಸರ್ ತುಂಬ ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈ ಥರ ಅರೇಂಜ್ ಮಾಡಿದ್ದೀರಂತ ಅಂದ್ಕೊಂಡಿರಲಿಲ್ಲ, ಏನೋ ಟೆನ್ಷನ್ ಆಗಿದ್ದೆ. ನಾನು ಅವಲೇ ಧೈರ್ಯವಾಗಿ ಹೇಳಿದೆ ನಿಮಗೆ. ನನ್ನ ಮಕ್ಕ ನೋಡ್ಕೊಂಡು ಮಾತಾಡ್ತಾ ಇರಿ ನೀವು ಪಾಡಿ. ನೀವು ಸಿನಿಮಾ ಬಗ್ಗೆ ಹೇಳ್ತೀನಿ ಅಂದ್ರಲ್ಲ, ಹೇಳಿ ಸಿನಿಮಾ ಬಗ್ಗೆ. ನನ್ನ ಹೆಸರು ಸುರೇಶ್ ರಾಜು ಅಂತ, ಸ್ವೇಚ್ಛಾ ಡೈರೆಕ್ಟ್ರು. ತುಂಬ ಕಮ್ಮಿ ಮಾತಾಡೋದು, ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ. ಸ್ವೇಚ್ಛಾ ಇದು ಆ್ಯಕ್ಚುಲಿ 2019 ಅಂದ್ಕೊಂಡಿರೋ ಕತೆ. ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟು ನರೇಟ್ ಮಾಡಿದ್ದು. ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ, ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ. ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ. ಸೊ
ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛಾ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಏನು ಅಂದರೆ ಫ್ರೀಡಮ್ ಅಂತ. ಆ ಫ್ರೀಡಮಲ್ಲಿ ಈ ಕಥೆಯಲ್ಲಿರೋ ತಾಯಿ ಮಗು ಆಗಲಿ, ಹೀರೋಯಿನ್ ಆಗಲಿ, ಪ್ರತಿಯೊಬ್ಬರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛಾ ಅನ್ನೋ ಕತೆ. ಸೊ ನೋಡೋಣ ನೆಕ್ಸ್ಟು ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರಾ ಅಂತ. ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ಈ ಮೀಟಿಂಗ್ನ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ಸೇ ನೀವು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಬಟ್ ಏನು ಅಂದರೆ ಕ್ಲಾಶಸ್ ಇದೆ. ಸೊ ಆ ಕ್ಲಾಶಸ್ ಏನು, ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ. ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್. ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವ್ರ ಹತ್ರ ಮಾಡಿದ್ದೆ. ಹಾಂ ಸರ್. ಸೊ ಅದಾದಮೇಲೆ ಇನ್ನೊಂದು ಸಿನಿಮಾಗೆ ಮಾಡಿದ್ದೆ, ಅದು ರಿಲೀಸ್ ಆಗಿಲ್ಲ ಇನ್ನು. ಹೌದು ಸರ್. ಕತೆ ಸುರೇಶ್ ರೆಡ್ಡಿ ಸರ್. ಹಾಂ ಸರ್. ಕ್ಯಾಮ್ರಾಮನ್ನು ಸತೀಶ್ ಅವ್ರಂತ. ಸೊ ಅವ್ರು ಇವತ್ತು ಬರ್ಲಿಕ್ಕೆ ಆಗಲಿಲ್ಲ. ಹಾಂ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ದೀವಿ ಸರ್. ಹಾಂ ಸರ್ ಹೌದು. ಯಾಕೆಂದರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು. ಸೊ ಅದಕ್ಕೆ ಹಂಗೆ ಟ್ರೈ ಮಾಡಿ. ಇಷ್ಟ ಆಯ್ತಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ ಸರ್. ಹಾಂ ಸರ್. ಜೇಮ್ಸ್ ಮೂವಿ ಹಾಂ ಸರ್. ಅದೇ ಥರ ಮಾಡಿ ಇಂಟೆನ್ಷನಲಿ ಮಾಡಿದ್ದ ಅಲ್ಲ ಗೊತ್ತಾಗಿದೆ? ಇಲ್ಲ ಸರ್, ಇಂಟೆನ್ಷನಲಿ ಏನೂ ಮಾಡಿಲ್ಲ ಸರ್. ಆ್ಯಕ್ಚುಲಿ ಇವಾಗ ಅದನ್ನು ನೋಡಿದಾಗ ನಮಗೂ ಅನಿಸ್ತು, ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ. ಸೊ ಹಂಗೆ ಯೂಸ್ ಮಾಡಿದೆ. ಬಟ್ ಏನೇ ಥರದ್ದು ಕಾಂಟ್ರವರ್ಸಿ ಥರ ಏನಿಲ್ಲ. ಆ್ಯಕ್ಚುಲಿ ಅದಕ್ಕೂ ಮುಂಚೆನೇ ಮಾಡಿದ್ವಿ ಇದನ್ನು, ಬಟ್ ಅದು ರಿಲೀಸ್ ಆಯಿತು. ಈ ಟೈಟಲ್ ನಾವು ಮುಂಚೆನೇ ಅಂದ್ಕೊಂಡಿದ್ವಿ. 1819 ಡಿಸೈನ್ ಮಾಡಿದ್ವಿ. ಸೊ ಅದು ಆಚೆ ಬಂದಿರಲಿಲ್ಲ. ಇವರೇ ಸರ್, ಮಂಜು ಪದ್ಮನಾಭ್ ಅಂತ ಇಲ್ಲೇ ಇದ್ದಾರೆ. ಸೊ ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿದರೆ ಚೆನ್ನಾಗಿರುತ್ತೆ ಸರ್. ರಿಲೀಸ್ ಬಂದ್ಬಿಟ್ಟು ಜಾನ್ ಮಂತಲ್ಲಿ ಅನ್ಕೊತಾ ಇದ್ದೀವಿ. ಸೊ ಇನ್ನು ಡೇಟ್ ಇವಾಗ ಅನೌನ್ಸ್ ಮಾಡಬೇಕು ಸರ್. ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ಗೆ, ಬೇಬಿ ಶ್ರೀಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಪ್ರಕಾಶ್ ಅವರು ಇದ್ದಾರೆ ಸರ್. ಸೊ ಇದು ಹೆಂಗೆ ಅಂದರೆ, ಒಂದು ಸುಂದರವಾಗಿರುವಂಥ ಒಂದು ಜಾಗದಲ್ಲಿ ಒಂದು 5 ಕ್ಯಾರೆಕ್ಟರ್ನ ಇಟ್ಕೊಂಡು ಆಟ ಆಡಿರೋವಂಥ ಸಿನಿಮಾ. ಸೊ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ, ಬಟ್ ಮೇನ್ ಇಂಪಾರ್ಟೆಂಟ್ಲಿ 5 ಕ್ಯಾರೆಕ್ಟರ್ಸ್. ಸರ್ ಪವಿತ್ರ ಅವರು ಇವತ್ತು ಶೂಟಲ್ಲಿ ಇದ್ದಾರೆ, ದುಬೈಯಲ್ಲೂ ಇದ್ದಾರೆ. ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ. ಕಂಟೆಂಟ್ ನೋಡಿದ್ರೆ ಹೊಸದು ಏನು ಅಂತ ಅನ್ಸಲ್ಲ, ರಿಪೀಟೆಡ್ ಕಥೆಗಳು. ಹಾಂ ಹೌದು ಹೊಸದು ಏನಿದೆ ಸರ್. ಹೊಸದು ಏನಿದೆ ಅನ್ನೋದಕ್ಕಂತ ಅದನ್ನ ನೋಡ್ತಾ ಇದ್ರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕತೆ ಒಳಗಡೆ. ಯಾಕೆ ಅಂದರೆ ಅವರವರ ಇವಾಗ ಪ್ರತಿಯೊಬ್ಬರು ನಾವು ಜೀವನದಲ್ಲಿ ನಮ್ಮ ಫ್ರೀಡಮ್ಗೋಸ್ಕರನೇ ಹೋರಾಡ್ತಿದ್ದೀವಿ ಸರ್. ನಾವು ಯಾರಿಗೂ ಸ್ಪೆಷಲ್ ಅಲ್ಲ, ಬಟ್ ಆ ಕತೆನ ತೋರಿಸೋ ಥರ ತೋರಿಸಿದ್ರೆ ಹಪ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಸರ್. 2 ಪ್ಯಾರಲಲ್ ಕತೆ, ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ, ಇದ್ದರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಹಾಂ 2 ಕತೆ ಇದೆ ಸರ್. ತಾಯಿ ಮಗುದು ನೀವು ನೋಡಿದ್ರಲ್ಲ ಟ್ರೈಲರಲ್ಲಿ, ಅವ್ರದ್ದೇ ಪ್ಯಾರಲಲ್ ಝೋನಲ್ಲಿದೆ. ಸೊ ಹೀರೋಯಿನ್ದೇ ಬೇರೆ ಕತೆ. ಆ್ಯಂಡ್ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದನೂ ನನ್ನ ಜೊತೆನೇ ಇದ್ದರು. ಸೊ ಅವರೇ 4 ಸಾಂಗು ಲಿರಿಕ್ಕು ಕೊಟ್ಟಿದ್ದವ್ರೆ, ಮ್ಯೂಸಿಕ್ಕು ಅವರೇ ಮಾಡಿರೋದು. ಲಿರಿಕ್ಸ್ ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇನ್ನೊಂದು 2 ಸಾಂಗ್ ರಿಲೀಸ್ ಮಾಡಿಲ್ಲ, ಡೇಟ್ ಅನೌನ್ಸ್ ಮಾಡ್ತೀವಿ. ಸೊ ತುಂಬ ಥ್ಯಾಂಕ್ಸ್. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಫಸ್ಟ್ ಟೈಮ್ ಮಾತಾಡ್ತಾ ಇರೋದು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತಾಡಿದ್ರೆ ನಾನು ಸಕ್ರಿಯವಾಗಿ ಇತ್ತೀಚೆಗೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಸ್ವೇಚ್ಛಾ ತುಂಬ ಹಿಂದಿನ ಜರ್ನಿ ನಂದು, ತುಂಬ ಹಿಂದೆ ಸ್ಟಾರ್ಟ್ ಆಗಿದ್ದ ಜರ್ನಿ. ಅದಕ್ಕೂ ಹಿಂದೆ ನಂದು ಸುರೇಶ್ ಸರ್ದು ಜರ್ನಿ. ಸಿನಿಮಾ ಬಗ್ಗೆ ತುಂಬ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ. ತುಂಬ ಕಷ್ಟ, ನಾನು ನೋಡಿರೋ ಕೆರಿಯರ್ ನೋಡಿರೋ ಡೈರೆಕ್ಟರಲ್ಲಿ ತುಂಬ ಸ್ಟ್ರಗಲಿಂಗ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸರ್ಗೆ.
ಸರ್ ತುಂಬ ಚೆನ್ನಾಗಿದೆ ಕತೆ. ಐ ಆಮ್ ಕೀಪ್ ಸೀಯಿಂಗ್ ಫ್ರಮ್ ಸೋ ಮೆನಿ 6 years, ಮೇ ಬಿ 6-7 years. ಸಿನಿಮಾ ಅದೇ ಪ್ರೋಸೆಸ್ ಹಂಗೆ ಇದೆ. 2 ಕಾಲಘಟ್ಟದಲ್ಲಿ ನಡೆಯೋ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ. ಎಂಡಿಂಗ್ ಅಂತೂ ನಿಮಗೆ ಪಾಸ್ಟ್ ಟು ಪ್ರೆಸೆಂಟಲ್ಲಿ 2 ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ. ದಟ್ಸ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾರಲ್ ಆಗಿ ನಾವು ಹಾಡುಗಳು ಮಾಡಿದ್ದು. ಯಾವುದು ಹಾಡು ಬೇರೆ ಥರ ಇರಲ್ಲ, ಕತೆ ಒಳಗಡೆನೇ ಹಾಡುಗಳಿದೆ. ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿರೋ ಅದು ಕ್ರೆಡಿಟ್ ಇವ್ರಿಗೆ. ತುಂಬ ಇನ್ಸ್ಪೈರ್ ಮಾಡೋರು, ತುಂಬ ಫ್ರೀಡಮ್ ಕೊಡೋರು, ಮ್ಯೂಸಿಕ್ನ ತುಂಬ ಪ್ರೀತಿಸೋರು ಎಲ್ಲ. ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು, ನಮ್ಮ ಡಾರ್ಲಿಂಗು, ಹೀರೋ, ನಾವು ಇವ್ರು 3 ಜನ ಒಟ್ಟಿಗೆ ಥ್ರೋಡ್ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿಂದ ಇವತ್ತವರೆಗೂ. ಸೊ ಥ್ಯಾಂಕ್ ಯು. ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಾನು ಸ್ವಲ್ಪ ಬರೀತೀನಿ, ಹಾಡು ಮಾಡ್ತಾನೆ ಬರೀತೀನಿ. ಕೆಲವೊಂದು ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ. ಅದೇ ತುಂಬ ಟೈಮ್ ತೊಗೊಂಡು ಮಾಡಿದ್ದೀವಿ ಸರ್. ಲಿರಿಕ್ಸ್ ಸದ್ಯದಲ್ಲಿ ನಾನೇ, ಬಟ್ ಎಲ್ಲರದ್ದು ಇದೆ, ಸಣ್ಣ ಪುಟ್ಟ ಇನ್ಪುಟ್ಸ್ ಅಂತ ಎಲ್ಲರೂ ಮಾಡಿದ್ದಾರೆ ಇದರಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕಥೆಗಾರರು ಹೇಳ್ತಾರೆ ಕೇಳಿ. ಕತೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ರೆಡ್ಡಿ ಅಂತ. ನಾನು ಮೊದಲನೇದಾಗಿ ಬರೀತಾ ಇರೋದು ಕತೆ ಇದು. ನಮ್ಮ ಜರ್ನಿಯಲ್ಲೇ ನಾವೆಲ್ಲೋ ಒಂದು ಬಸ್ಸಲ್ಲಿ ಹೋಗುವಾಗ ಯಾವುದೋ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಕ್ಕ ಹುಡುಗಿ ಇದು ನೋಡುವಾಗ ನಮ್ಗೆ ಇನ್ಸ್ಪೈರ್ ಆಗಿ ಬರೆದಿರೋಂಥ ಕತೆ ಇದು. ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವ್ರ ಕತೆಗಳಲ್ಲಿ. ಮುಗಿಯದಿರೋಂಥ ಒಂದು ಪುಟ ನಮ್ಮ ಸ್ವೇಚ್ಛ ಆಗಿರುತ್ತೆ ಅಷ್ಟೇ. ನಮ್ಮ ಕತೆಗೂ ಎಂಡ್ ಅಂತ ಒಂದು ಇರೋಲ್ಲ. ಮುಗಿದಿರೋ ಪುಟನೇ ನಮ್ಮ ಸ್ವೇಚ್ಛ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಟೈಮ್ ಮಾಡ್ಕೊಂಬಂದಿದ್ದ ಎಲ್ಲ ಮೀಡಿಯಾದವ್ರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಸರ್, ಇದು ಕತೆ ಅವರು ಆರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಪ್ಯೂರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇದ್ದಿದ್ದು. ಆದರೆ ನೀವು ಸಾರೋಸು ಮತ್ತು ಅಂದರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಹಂಗೆ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ 5 ಹಾಡು 3 ಫೈಟ್ ಕೊರಿಯೋಗ್ರಾಫ್ ಆಯಿತು. ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರು, ಆವಾಗ ಸಿಕ್ಕಿದ್ದು, ನಾವು ಟೀಮೆಲ್ಲ ಇದ್ವಿ, ಆವಾಗ ಸಿಕ್ಕಿದ್ದು ಮುರಾರೆಡ್ಡಿ ಸರ್. ಮುರಾರೆಡ್ಡಿ ಸರ್ ಸಿಕ್ಕಿದ್ಮೇಲೆ ನಾವೇನು ಕನಸು ಕಟ್ಕೊಂಡಿದ್ವಿ, ಕಮರ್ಷಿಯಲ್ ಮೂವಿ, ಆರ್ಟ್ ಮೂವಿ ಹೋಗ್ಬಿಟ್ಟು ಕಮರ್ಷಿಯಲ್ ಮೂವಿ ಆಯಿತು. ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು. ಮಸ್ತಾನ್ ಸರು ಡೇ ಒನ್ನಿಂದನೂ ನಮ್ಮ ಜೊತೆನೇ ಇದ್ದರು, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು. ಗುಡ್ ಪ್ರೊಡ್ಯೂಸರ್ಸ್ ಹ್ಯಾವ್ ಗಾಟ್. ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಏನು ಖಾಲಿ ಹಾಳೆನ ತೊಗೊಂಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ. ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು. ಥ್ಯಾಂಕ್ ಯು ಸರ್. ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು. ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು, ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು. ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ. ಮ್ಯಾಮ್ ಸ್ಪಂದನ ಮ್ಯಾಮ್ ಮತ್ತು ಬೇಬಿಶ್ರೀ ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು, ಅವ್ರಿಗೆ ಡೇಟ್ ಇಲ್ಲ, ಟೈಮ್ ಇಲ್ಲ, ರಾತ್ರಿ ಎಲ್ಲ ಹೋಗಿದ್ದೀವಿ, ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ, ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಮೇಯ್ನು ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಪ್ಟ್. ಯಾರಾದರೂ ಮಾಡ್ತಿದ್ದೀರಾ? ಹೇಳೋದನ್ನೇ ಮಾಡ್ತಿದ್ದೀರಾ? ಹಾಂ ಸರ್, ಹೇಳ್ತೀನಿ. ಫಸ್ಟ್ ಕ್ರೆಡಿಟ್ಸ್ ಕೊಟ್ಬಿಡೋಣ ಅಂತಿದ್ದೆ. ಹಾಂ, ಓಕೆ ಸರ್. ಸರ್ ಸರ್ ಥ್ಯಾಂಕ್ ಯು ಸರ್. ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್. ಲಾಸ್ಟ್ ಇರಲಿ ಸರ್ ರಿಯಾಲಿಟಿ ಸರ್. ಪಾತ್ರ ಬಂದ್ಬಿಟ್ಟು 2 ಪ್ಯಾರಲಲ್ ಕಾನ್ಸೆಪ್ಟ್ಸ್ ಇರುತ್ತೆ. ಅದರಲ್ಲಿ ಒಂದು ನಂದು, ಹೀರೋಯಿನ್ದು. ಒಬ್ಬ ಕೂಲಿ ಕೆಲಸಕ್ಕಿರೋ ಹುಡುಗ ಮಹಾರಾಣಿನ ಇಷ್ಟಪಡ್ತಾನೆ. ಇಷ್ಟು ಹೇಳ್ಬೋದು ಸರ್. ಇವಾಗ ಅದು ಎಲ್ಲಿಗೆ ತರಲಾಗುತ್ತೆ, ಏನಾಗುತ್ತೆ ಅಂತ ಸಿನಿಮಾದಲ್ಲೇ ತುಂಬ ಟೈಟ್ ಇದೆ ಸ್ಕ್ರೀನ್ ಪ್ಲೇ. ಇಷ್ಟು ನನ್ನ ಪಾತ್ರ. ಆಮೇಲೆ ಜನವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ. ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ. ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ. ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು, ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, 3rd ಫಿಲಮ್ ಸರ್. ರಿಲೀಸ್ ಆಗ್ತಿರೋದು ಫಸ್ಟ್ ಫಿಲಮ್ ಸರ್, ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್. ಜಲ್ಲಿಕಟ್ಟು ಅಂತ ಮಾಡಿದ್ದೀನಿ, ಅದು ರಿಲೀಸ್ ಆಗ್ಬೇಕು ಸರ್. ಅದು ಮಾರ್ಚಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದು ಬಿಟ್ಟು ಯಥಾರ್ಥ ಅಂತ ಒಂದು ಮಾಡಿದ್ದೆ ಸರ್.
ಚೆನ್ನಾಗಿ ಅಭಿನಯಿಸಿದ್ದೀರಿ, ಒಳ್ಳೆಯದು. ಥ್ಯಾಂಕ್ ಯು. ನೀವು ಮಾತಾಡಿದ್ರೆ ನಮ್ಮ ಕಣ್ಣೀರು ಬರ್ಬೇಕಾದ್ರೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸ್ವೈಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವಾಗ ತಾನೇ ಲೋಕಾರ್ಪಣೆ ಮಾಡಿದ್ವಿ. ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ಲರೂ ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ವೈಚ್ಛಾ ಅಂತ ಹೇಳಿದಾಗ ಅದರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರಲಿಲ್ಲ. ಅಂದರೆ ನನ್ನ ಮಿತಿ ಒಳಗೆ ಸ್ವೇಚ್ಛೆ ಮತ್ತು ಸ್ವತಂತ್ರ ಅಂದರೆ ಏನು ಅನ್ನೋದು ಗೊತ್ತಿತ್ತು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ, ಅಂದರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅಂದ್ಕೊಂಡಿದ್ದೆ. ಸ್ವೇಚ್ಛಾ ಅಂತ ಹೇಳಿದ್ರೆ ಏನು, ಅಂದರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದು ನಿರಂಕುಶವಾದದ್ದು ಅಂತ ಅರ್ಥ ಆಗಿತ್ತು. ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು. ಯಾವಾಗ ಪ್ರತಿ ಸೀನ್ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗು ತುಂಬಾ ಚೆನ್ನಾಗಿ ಆಗಿದೆ. ಪ್ರತಿಯೊಂದು ಸೀನಲ್ಲೂ ಕೂಡ ಜೀವಿಸಿದ್ದೀವಿ. ಅಂದರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮಗೆ, ಕೊಟ್ಟಿದ್ರು ಕೂಡ ಡೈರೆಕ್ಟರು. ಮತ್ತು ಅಲ್ಲಿರೋ ಲೊಕೇಶನ್ನು ಕೂಡ ನಿಜವಾದ ಸ್ಲಮ್ಮಲ್ಲೇ ಹೋಗಿ ನಾವು ಮಾಡಿರೋವಂಥದ್ದು, ಅಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಮಾಡಿರೋವಂಥದ್ದು. ಅಂದರೆ ಸ್ಲಮ್ ಅಂದರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾ ಮೂಲಕನೇ ನಾನು ನೋಡಿದ್ದು. ಅಲ್ಲಿ ಕೊಚ್ಚೆಲ್ಲೇ ಓಡಾಡ್ತಿದ್ವಿ, ಸ್ಲಿಪ್ಪರ್ ಹಾಕೊಳ್ಳೋಗಿರ್ಲಿಲ್ಲ, ಈ ಥರ ಎಲ್ಲ. ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು. ಯಾಕೆ ಅಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಒಂದು ಕಡೆ ಶೂಟಿಂಗ್ ನಡೀತಾ ಇರುತ್ತೆ, ಅಲ್ಲೊಂದು ಸೀನ್ ನೋಡ್ತಾರೆ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ. ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ. ಅಮ್ಮನ ಸೀನು ಅಂದರೆ ಸೆಂಟಿಮೆಂಟ್ ಸೀನ್, ಅಳೋ ಸೀನ್, ಆ ಥರದ್ದೆಲ್ಲ ನೋಡ್ತಾರೆ. ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ, ನಾನು ಸೀನಿಗೆ ಹೋಗ್ತೀನಿ, ಈ ಥರನೇ ಆಗ್ತಿರುತ್ತೆ. 3 days ಆ ಥರ ಅಂದ್ಕೊಂಡು ಅದಾದ್ಮೇಲೆ ಊಟಕ್ಕೆ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ಮೇಡಮ್ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಹಾಂ ಹೇಳಿ ಮೇಡಮ್, ನೀವು ತುಂಬ ಚೆಂದ ಆ್ಯಕ್ಟ್ ಮಾಡ್ತೀರಾ ಮೇಡಮ್. ಆ್ಯಕ್ಚುಲಿ ನಾನೊಂದು ಕತೆ ಮಾಡಿದ್ದೀನಿ, ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀವಿ. ಆ ಥರ ಏನಾದರೂ ನಾನೊಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವು ಇರ್ತೀರಾ ಮೇಡಮ್ ಅಂತ. ಈ ಥರ ತುಂಬ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು. ಕೆಲವೊಂದೊಂದು ಆಗಿದೆ, ಕೆಲವೊಂದೊಂದು ಆಗಿಲ್ಲ. ಒಂದು 3 ರಿಂದ 4 ವರ್ಷದ ನಂತರ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ. ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ, ನಂಬರ್ ಇದಾಗಿರುತ್ತೆ. ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ. ಆವಾಗ ಯಾರು ವಾಯ್ಸ್ ಕೇಳ್ದಾಗಿದೆ, ಯಾರು ಗೊತ್ತಾಗಲಿಲ್ಲ, ಸಾರಿ. ಆಮೇಲೆ ಹೇಳ್ಕೊತಾರೆ. ಆಮೇಲೆ ಹಾಂ ಹೇಳಿ ಸುರೇಶ್, ಏನು ಹೀಗೆ ಫೋನ್ ಮಾಡಿದ್ರಿ? ಮೇಡಮ್ ನಾನು ಹೇಳಿದ್ದೆ, ಒಂದು ಮಾತು ಕೊಟ್ಟಿದ್ದೆ, ಇವತ್ತು ಆ ಸಿನಿಮಾ ರೆಡಿ ಅಂದರೆ ಕಾಸ್ಟಿಂಗ್ ನಡೀತಾ ಇದೆ, ಬರ್ಬೋದಾ, ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ. ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಅಂದರೆ ಒಂದು ಪಾತ್ರವನ್ನ ನೋಡಿ ನಾನೇ ಅದಕ್ಕೆ ಸೂಕ್ತ ಅಂತ ಅವತ್ತು ಅಂದ್ಕೊಂಡವರು ನೆನ್ಪಿಟ್ಕೊಂಡು ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ಗೆ ಇದಕ್ಕಿಂತ ಬಗ್ಗೆ ಬೇರೆ ಏನೂ ಇಲ್ಲ. ಮತ್ತು ಅವ್ರು ಹೇಳ್ದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ಥರ ತೊಗೊಂಡು ಹೋಗಿದ್ದಾರೆ ಸೀನ್ಗಳು. ಎಷ್ಟೋ ಸೀನಲ್ಲಿ ಅಂದರೆ ಇಬ್ಬರೂ ಕೂಡ ಗ್ಲಿಸರಿನ್ ಹಾಕ್ಕೊಂಡಿಲ್ಲ, ಆ ಸೀನೇ ಆಗಿತ್ತು, ಅಷ್ಟು ಚೆನ್ನಾಗಿ ಬರೆದಿದ್ರು. ಜೀವಿಸಿದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದರೆ ತುಂಬ ಒಳ್ಳೆ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ, ಅಂದರೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೂ ಕೂಡ ಸಿನಿಮಾಗಳು ಯಾವ ಥರ ಆಗ್ತಾ ಇದೆ ಅಂತ. ಬಟ್ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ರಿಗೂ ರೀಚ್ ಆಗೋ ಥರ ನಿಮ್ಮ ಸಪೋರ್ಟ್ ಬೇಕು. ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದೆ. ನಿಮ್ಮ ಕೈಲಾದಂಥ ಪ್ರಯತ್ನ ಯಾವತ್ತೂ ಮಾಡ್ತಾನೆ ಇದ್ದೀರಾ, ನೀವು ಯಾವತ್ತೂ ಆ ಥರ ಬಿಟ್ಕೊಟ್ಟಿಲ್ಲ. ಈ ಮೂಲಕ ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ಅವ್ರ ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡೋಕ್ಕಾಗಿರಲಿಲ್ಲ. ಡ್ರೈವಿಂಗ್ ಮಾಡ್ತಾ ಇದ್ದೆ, ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ. ನನ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ, ಅಂದ್ರೆ ಏನೋ ಒಂದಿದೆ, ಏನೋ ಒಂದು ಗುಡ್ ನ್ಯೂಸ್ ಇದೆ ಅಂತ. ಯಾಕಂದ್ರೆ 6 years ಇಂದ ವೆಯ್ಟ್ ಮಾಡ್ತಿದ್ದಂತ ಸಿನಿಮಾ. ಸುಮಾರು ಸಿನಿಮಾಗಳು ಮಾಡಿದೀವಿ, ಸೀರಿಯಲ್ಗಳು ಮಾಡಿದೀವಿ, ತುಂಬಾ ಪಾತ್ರಗಳು ಮಾಡಿದೀವಿ. ಅಂದ್ರೆ ಕೆಲವೊಂದೊಂದು ತುಂಬಾ ಕನೆಕ್ಟ್ ಆಗತ್ತೆ. ನನಗೆ ಯಶೋದೆ ಅಂತ ಒಂದು ಸೀರಿಯಲ್ ನನಗೆ ಅಷ್ಟು ಕನೆಕ್ಟ್ ಆಗಿರೋಂಥ ಒಂದು ಪಾತ್ರ, ಅವತ್ತಿಂದ ಇವತ್ತವರೆಗೂ ನನ್ನ ಜರ್ನಿ ನಿಂತಿಲ್ಲ. ಅದ್ರ ಮಧ್ಯದಲ್ಲಿ 12 ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯೆ ಕೆಲವು ಪಾತ್ರಗಳು ಬಂದು ಹೋಗುತ್ತೆ. ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಪೂರ್ತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಜೀವಿಸಿರೋಂಥ ಒಂದು ಪಾತ್ರ ಇದು ಸ್ವೈಚ್ಛದಲ್ಲಿ ನಾನು ಮಾಡಿರೋಂಥ ಪಾತ್ರ. ಅವ್ರ ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ, ನೋಡ್ತೀನಿ ಫೋನು ಬಂದಿತ್ತು. ಫೋನು ಸರ್ ಹೇಳಿ ಏನು ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ. ಇಲ್ಲ ಈ ಥರ ರಿಲೀಸಿಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮ ಮನೆಯವ್ರನ್ನ ಕೈ ಇಟ್ಕೊಂಡು, ಶಿವು ಈ ತರ ರಿಲೀಸ್ ಆಗ್ತಿದೆ ಅಂತ. ಅಂದ್ರೆ ಅಷ್ಟು ವೆಯ್ಟ್ ಮಾಡ್ತಿದೀವಿ ಅಂದ್ರೆ, ಒಬ್ಬ ಪಾತ್ರ ಮಾಡಿರೋಂಥ ಒಬ್ಬ ಕಲಾವಿದೆ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ನಮಸ್ಕಾರ.
ಮೊದಲನೇದಾಗಿ ನೀವೆಲ್ಲರೂ ಟ್ರೇಲರ್ನ ನೋಡಿದ್ದೀರಾ, ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಟೈಮನ್ನು ನಮ್ಮ ಸ್ವೇಚ್ಛಾ ಟೀಮ್ ಸಲುವಾಗಿ ಕೊಟ್ಟಿದ್ದೀರಾ. ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ. ಮೊದಲು ನಾವು ಸ್ಕ್ರಿಪ್ಟನ್ನು ಅಥವಾ ನಮ್ಮ ಸ್ಟೋರಿಯನ್ನು ಡಿಸ್ಕಸ್ ಮಾಡಿದಾಗ 5 ವರ್ಷಗಳು ಕಳೆದಿರಬಹುದು. 5 ವರ್ಷ ನಿಜವಾಗ್ಲೂ ಅವ್ರು ಹೇಳಿದ ಹಾಗೆ ಫಸ್ಟ್ ರಿಲೀಸ್ ಆಗ್ತಿದೆ ಅಂತಂದಾಗ ನಾನು ಅಮ್ಮ ಇಬ್ಬರು ಓದ್ತಿದ್ದೀವಿ. ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದ್ದೀವಿ ತೆರೆ ಮೇಲೆ ಬರಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನು ನಾನು ಮಾಡಿದ್ದೀನಿ. ಈ ಪಾತ್ರ ಹೇಗೆ ಅಂತಂದರೆ ಅಮ್ಮ ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂಥ ಒಂದು ಪಾತ್ರ. ಅಂದರೆ ನಾವು ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನೋವಂಥ ಅಮ್ಮನ ಒಂದು ಮಾತನ್ನ ಅಮ್ಮ ಇಲ್ದಿದ್ದಾಗಲೂ ಸಹ ನಾನು ಅದನ್ನ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ಅಂದರೆ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್, ನನಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಇದು ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪಂದನ ಅಮ್ಮ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ, ಹಾಗೆ ಹತ್ತಿದ್ದೀವಿ. ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ. ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದೀವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು. ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಿವನ್ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಬಹಳಷ್ಟು ಇದು ಅಂದರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದ್ದೀವಿ. 4 ಟ್ಯಾಂಕರ್ ಗಟ್ಟಲೆ ನೀರನ್ನ ಇದು ಮಾಡಿಕೊಂಡು ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು, ವಾಟರ್ ಎಫೆಕ್ಟ್, ಈ ಥರ ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರೂ ಒಂದು ಹೈ ಲೆವೆಲ್ ಮೇಕಿಂಗ್ ಅಲ್ಲೇ ಚಿತ್ರ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ 100% ಎಫರ್ಟ್ಸ್ನ ಕೊಟ್ಟಿದ್ದೀವಿ. ಸೊ ಅದರ ನಾವು 100% ಎಫರ್ಟ್ಸ್ನ ಕೊಟ್ಟಿದ್ದೀವಿ. ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಿತೇಶ್ ಅಣ್ಣ ಅನ್ವೇಷಣ ಬಗ್ಗೆ ಹೇಳೋ ಹಾಗಿಲ್ಲ. ಅವರ ಒಂದು ಡೆಡಿಕೇಶನ್, ಅವರ ಒಂದು ಎಫರ್ಟ್ಸ್ ಸಿನಿಮಾದಲ್ಲಿ ನೀವು ಇವಾಗ ಟ್ರೈಲರ್ ನೋಡಿದ್ರೆ ಕಾಣ್ತಾ ಇದೆ. ಫೈಟ್ಸ್ ಆಗಿರ್ಬಹುದು ಅಥವಾ ಒಂದು ಎಮೋಷನ್ಸ್ ಅನ್ನ ಕ್ಯಾರಿ ಮಾಡೋದಾಗಿರಬಹುದು. ಅಂದ್ರೆ ಸ್ಯಾಂಡಲ್ವುಡ್ಗೆ ಇವಾಗ ಇದು ಮಾಡುವಂತ ಒಂದು ಭರವಸೆ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ನನ್ನ ಒಂದು ವಿಶಸ್ ಇದೆ. ಸೂಪರ್ ಆಗಿ ಮಾಡಿದಿರ ಅಣ್ಣ. ಆ್ಯಂಡ್ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ. ನಾವು ಆಕ್ಟ್ ಮಾಡಿದೀವಿ. ನಾನು ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ನಾನು ಶಾರ್ಟ್ ಸೀನ್ಸ್ಗಳನ್ನ ನೋಡಿದಾಗ ನನ್ಗನ್ಸಿದ್ದು ಅಂದ್ರೆ ನಾವು ಎಷ್ಟು ಪಾತ್ರಕ್ಕೆ ಜೀವ ತುಂಬಿದೀವಿ ಅಷ್ಟೇ ಒಂದು ಎಫರ್ಟ್ಸ್ನ ಅವರು ಕೂಡ ಮಾಡಿದ್ದಾರೆ. ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿ ಅಣ್ಣ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮ್ಯೂಸಿಕ್ಸ್ಗಳು ಮೂಡ್ ಬಂದಿದೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಮನ್ ಸರ್ ಆದಂತಹ ಸತೀಶ್ ಸರ್ನ ನಾನು ನೆನೆಸ್ಕೊಳ್ಳೇಬೇಕು. ಬಿಕಾಸ್ ನಮ್ಮನ್ನ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ಆ್ಯಂಡ್ ಮುರಾರ್ ರೆಡ್ಡಿ ಸರ್ ಆ್ಯಂಡ್ ಮಸ್ತಾನ್ ಸರ್. ನಮ್ಮ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಆ್ಯಂಡ್ ಡೌನ್ಸ್ಗಳನ್ನ ನಾವು ನೋಡಿದ್ದೀವಿ. ಬಟ್ ಎಲ್ಲ ಒಂದು ಟೈಮ್ಸ್ಗಳಲ್ಲೂ ನಮಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಮಸ್ತಾನ್ ಸರ್ ಆ್ಯಂಡ್ ಮುರಾರ್ ರೆಡ್ಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಟೈಮ್ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ನಿಮ್ಮ ಈ ಸಪೋರ್ಟ್ ಜಾನಲ್ಲೇ ರಿಲೀಸ್ ಮಾಡುವಂತಹ ಪ್ಲ್ಯಾನನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. 11-12 ಇಯರ್ಸ್ ಇರ್ಬೋದು. ನಾವು ಶೂಟಿಂಗ್ ಮಾಡುವಾಗ ಸ್ಮಶಾನದಾಗ 3 days ಅಸಲು ಏನೇನು ಭಯ ಎಂಬುದೇ ನೋಡಲಿಲ್ಲ. ಆ ಥರ ಆ ಶೂಟಿಂಗಿಗೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಆ ಥರ ಪಾತ್ರ ಮಾಡಿದ ರಿಯಲಿ ಹ್ಯಾಟ್ಸ್ ಆಫ್. ಸೊ ಈ